ಸಮಯ ಬೆಳಗ್ಗೆ 7 ಗಂಟೆ. ಮುಂದಿನ ನಿಲ್ದಾಣ ಮೈಸೂರು. ನೋಡ್ತೀರಾ ಕಂಜೂಸ್ತನ್ ಮಗ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಹಾಗೆ ಅಂದವೇ ಮೈಸೂರಿಗೆ ಹೋಗ್ತಾ ಇಲ್ಲೇ ಚಂದ್ರಾಯಪೇಟದಲ್ಲಿ ಊಟ ಮಾಡ್ಕೊಂಡು ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಸೂಪರ್ ಇಲ್ಲೇ ಹಂಗೆ ವ್ಯೂ ಚೆನ್ನಾಗೈತೆ ಅಂತ ಗಾಡಿ ನಿಲ್ಲಿಸ್ಬಿಟ್ಟು ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿದೆ ಇದು ಆಕ್ಚುಲಿ ಚೆನ್ನಾಗಿದೆ. ಹಂಗ ಹಿಂಗ ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಬಂದ್ವಿ. ವ್ಯೂ ಚೆನ್ನಾಗಿದೆಯಲ್ಲ, ನಾನೇನು ಮಾತಾಡೋಕ್ಕೋಗಲ್ಲ, ನೀವೇ ನೋಡ್ಕೊಳ್ಳಿ. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು. ಹಂಗು ಹಿಂಗು ದರ್ಶನ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಕೋಟಿಗಳ ಕಾಟ. ಅಲ್ಲಿ ತಿಂಡಿ ಕೊಡ್ತಾಯಿದ್ರು ತಿನ್ನೋಕ್ಕೆ ಕಾಸಿಗೆ. ನಾವಲ್ಲಿ ಏನಾದ್ರು ತೊಗೊಂಡ್ರೆ ಈ ಕೋತಿಗಳು ಏನು ಮಾಡ್ತವೆ, ನಮ್ಮಿಂದ ತಿನ್ಕೊಂಡು ಅವ್ರಿಗೆ ಕೊಡ್ತವೆ. ಸೊ ಈ ಕೋತಿಗಳಿಗೂ ಅಲ್ಲಿ ಮಾರೋ ತಿಂಡಿಯವ್ರಿಗಳಿಗೂ ಕಾಂಟ್ರಾಕ್ಟ್ ಆಗ್ಬಿಟ್ಟಿರ್ಬೇಕೆ. ನಾವು ಕೊಡೋದು ಅಂತೆ, ಅವ್ರು ತಿನ್ಕೊಳ್ಳೋದಂತೆ. ಹಿಂಗೆ ಆಗಿ 2.5 ಅವರ್ ನಾವು ಲೈನಲ್ಲಿ ಉದ್ದನೇ ಹೋದ್ವಿ. ಕೊನೆಗೂ ಸ್ವಲ್ಪ ಹೊತ್ತಾದ್ಮೇಲೆ ಕೋತಿಗಳು ನಮ್ಮ ಮೇಲೂ ಬಂತು. ವಿಡಿಯೋ ತೆಗೋಕ್ಕಾಗಿಲ್ಲ ಅಷ್ಟೇ. ಕೊನೆಗೂ 2.5 ಅವರ್ ಆದಮೇಲೆ ದರ್ಶನ ಸಿಕ್ತು. ಹಂಗು ಹಿಂಗು ದರ್ಶನ ಮಾಡಿಸಿ ಬಂದ್ವಿ. ಏನಾದ್ರು ತೊಗೊಳ್ಳೋಣ ಅಂದರೆ ತುಂಬ ಕಾಸ್ಟ್ಲಿ. ನಾವು ಬೇರೆ ಬಜೆಟಿಂದ ಬಂದಿರೋರು. ಈ ರಿಂಗ್ ನೋಡಿದ್ವಿ, ಹಂಗು ಹಿಂಗು ತೊಗೊಳ್ಳೋಣ ಅಂತ. ಕೊನೆಗೂ ಏನೋ ಒಂದು ತೊಗೊಂಡ್ವಿ. ನನಗಂತೂ ಸುಸ್ತಾಗೋಯ್ತು. ಹಂಗು ಹಿಂಗು ದರ್ಶನ 2.5 ಅವರ್ ಮುಗಿಸಿ ಹೊರಟೆ. ಕೊನೆಗೆ ನನ್ನ ಪಾಡು ಇದೆ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ? ಹಂಗೆ ಮುಸ್ತಫಾ ಥರ 2 ಫೋಟೋ ತಕ್ಕೊಂಡು ಹಂಗೆ ಓಟ್ರಿ. ಶಿಷ್ಯ ಸೌಂಡ್ ಹಾಕೋ. ಹೋಗಲು ಕೇಳದೆ ದೇವಿ ವರವ ಕೊಡಲು, ಹೊಗಳದೆ ನಾರಿ ಮನಸ ಕೊಡಲು. ನೀರಾಗಲೇನಿನ ಮೈಯ ಮೇಲೆ ಜಾರಿ ಹೋಗಲು, ಗಾಜಾಗಲೇನಿನ ನಿನ್ನ ಅಂದ ಚಂದ ತೋರಲು, ಮಂಜಾಗಲೇನಿನ ನಿನ್ನ ಕೋಪ ತಂಪು ಮಾಡಲು, ತೇರಾಗಲೇನಿನ ನಿನ್ನ ಹೊತ್ತುಕೊಂಡು ಹೋಗಲು. ಕೇಳದೆ ದೇವಿ ವರವ ಕೊಡಲು, ಹೊಗಳದೆ. ಕೊನೆಗೆ ನಾವು ಅಲ್ಲಿಂದ ಬಂದಿದ್ದು ಕೊರಗಜ್ಜನ ಟೆಂಪಲ್ಗೆ. ಮೈಸೂರು ಹತ್ರ ಇದೆಯಲ್ಲ, ಅಲ್ಲಿಂದ ನಮ್ಗೆ ಅರೌಂಡ್ ಒಂದು 8-9 ಕಿಲೋಮೀಟ್ರ್ ಆಯಿತು. ಕರೆಕ್ಟಾಗಿ ನೆನಪಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿಂದ ಒಂದು ವ್ಯೂ ಇತ್ತು. ಸಂಜೆ ಆಗಿತ್ತು, ಒಂದು 4 ಗಂಟೆ. ಹಂಗೆ ಒಂದು ರೌಂಡ್ ಹೋದೆ. ಬರ್ತಾ ಅಲ್ಲೇ ಪೂಜೆ ಸಾಮಾನು ಕೊಟ್ಟಿದ್ರು. ಅಲ್ಲೇ ಕೊಟ್ಟು ಕೈ ಮುಗ್ದು ಹೊರಟ್ವಿ ವಾಪಸ್ ಬ್ಯಾಕ್ ಟು ಬೆಂಗಳೂರು. ಅಲ್ಲಿಂದ ಸುತ್ತಮುತ್ತ ನವಿಲಿರಬೇಕು, ಕೂಗ್ತಿತ್ತು. ಹೋಗ್ಬೇಕಾದ್ರೆ ಒಂದು ಕಾಣಿಸ್ತು, ಬಟ್ ಫೋಟೋ ಹೊಡಿಯೋಕ್ಕಾಗಿಲ್ಲ. ಬಟ್ ಚೆನ್ನಾಗಿತ್ತು, ಸುತ್ತಮುತ್ತ ಫುಲ್ಲು ಗ್ರೀನರಿ. ಆಕಾಶದೇ ಕಲೆಯಾಗಿದೆ ಈ ಸಂಜೆಯ ಕೊನೆಯಾಗಿದೆ, ಈ ಕಾಯ ಹಸಿಯಾಗಿದೆ, ಈ ಕಾಯ ಹಸಿಯಾಗಿದೆ. ಈ ಸಂಜೆಯಾಕಾಗಿದೆ ನೀನಿಲ್ಲದೆ, ಈ
ಯಾಕಾಗಿದೆ ಸಂತೆ ಸಾಕಾಗಿದೆ ನೀನಿಲ್ಲದೆ ಸಂತೆ ಸಾಕ ಮಧ್ಯಾಹ್ನ ತಕ್ಷಣ ಗುಡುಗು ಮಿಂಚು ಬರ್ತಿದ್ದೆ ಸಟ್ ಪಟ್